ಮೈನವಿರೇಳಿಸೋ ಸಾಹಸ ಪ್ರದರ್ಶನ, ನೋಡುಗರನ್ನ ದಂಗಾಗಿಸೋ ಭೂಪ. ಈತನ ತಾಕತ್ ನಿಮಗಿದೆಯಾ? ಇದುವೇ ಈ ಹೊತ್ತಿನ ವಿಶೇಷ ಜಗಜೆಟ್ಟಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಅಬ್ಬಬ್ಬ ಅಂದ್ರೆ 20 ಕೆಜಿ 30 ಕೆಜಿ, ಅತಿ ಹೆಚ್ಚು ಅಂದ್ರೆ 1 ಕ್ವಿಂಟಲ್ ಭಾರವಾದ ವಸ್ತುಗಳನ್ನ ಎತ್ತಬಹುದು. ಆದ್ರೆ ಇಲ್ಲೊಬ್ಬ ಛಲವಂತ ಮಲ್ಲ ತನಗಿಂತ ಭಾರವಾದ ವಸ್ತುಗಳನ್ನ ನೀರು ಕುಡಿದಷ್ಟೇ ಸಲೀಸಾಗಿ ಎತ್ತಿ ನೋಡುಗರು ಹುಬ್ಬೇರಿಸೋ ಹಾಗೆ ಮಾಡ್ತಾನೆ. ಭಾರವಾದ ರೋಲರ್ ಅನ್ನ ಬೆನ್ನ ಮೇಲೆ ಹೊತ್ತು ನಡೆಯೋ ಈ ಬಲಭೀಮ 30 ಕೆಜಿ ತೂಕದ ಕಲ್ಲುಗಳನ್ನ ಕಾಲಿಗೆ ಕಟ್ಟಿಕೊಂಡು ಕ್ವಿಂಟಲ್ಗೂ ಭಾರವಾದ ಚೀಲವನ್ನ ಹೊತ್ತು ತಿರುಗ್ತಾನೆ. ಬನ್ನಿ ಹಾಗಾದ್ರೆ ಈ ಬಲಭೀಮ ಯಾರು, ಈತನ ಕಸರತ್ತು ನಿಜಕ್ಕೂ ಮೈನವಿರೇಳಿಸುತ್ತಾ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಭಾರವಾದ ಕಲ್ಲುಗಳ ಜೊತೆ ಭಾರಿ ಕಸರತ್ತು, ಕಲ್ಲುಗಳನ್ನ ಹೊತ್ತು ತಿರುಗ್ತಿರೋ ಯುವಕ. ಈ ಯುವಕನ ಕಸರತ್ತು ನೋಡಲು ಬಂದ ಜನಸಾಗರ. ಇದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಕಂಡುಬಂದ ದೃಶ್ಯಗಳು. ಹೀಗೆ ಸಾಹಸದ ಮೇಲೆ ಸಾಹಸ ಮಾಡ್ತಿರೋ ಯುವಕನ ಹೆಸರು ರೋಹಿತ್ ದೊಡ್ಡಕಲ್ಲಪ್ಪ ಮತ್ತಿಹಳ್ಳಿ. ಕೇವಲ 21 ವರ್ಷ ವಯಸ್ಸಿನ ಈತ ಮೂಲತಃ ಬ್ಯಾಹಟ್ಟಿ ಗ್ರಾಮದ ನಿವಾಸಿ. ಕೃಷಿಕನಾಗಿರುವ ರೋಹಿತ್ 60 ಕೆಜಿ ತೂಕದವ. ಆದ್ರೆ ಈತ ಅತಿ ಹೆಚ್ಚು ಭಾರ ಎತ್ತುವುದರಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೇ ಫೇಮಸ್ ಆಗಿದ್ದಾನೆ. ಜೀವದ ಹಗ್ಗನ್ನು ಮರೆತು ಸಾಹಸ ಪ್ರದರ್ಶನಕ್ಕೆ ರೋಹಿತ್ ನಿಂತು ಬಿಟ್ರೆ ನೋಡುಗರು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಬೇಕು. ಇಷ್ಟೊಂದು ಭಾರ ಎತ್ತುವುದಕ್ಕೆ ಏನು ಪ್ರೇರಣೆ ಎಂದು ರೋಹಿತ್ಗೆ ಕೇಳಿದ್ರೆ, ನಾನು ಮೂಲತಃ ಕುಸ್ತಿ ಪೈಲ್ವಾನ್. ಎಲ್ಲಾ ಪೈಲ್ವಾನ್ರು ಕಣದಲ್ಲಿ ಕುಸ್ತಿ ಆಡ್ತಾರೆ, ಆದ್ರೆ ಅವರಿಗಿಂತ ವಿಶೇಷವೇನಾದ್ರೂ ಮಾಡಿ ತೋರಿಸ್ಬೇಕೆಂಬ ಆಸೆ ಇತ್ತು. ಅಲ್ಲದೆ ಬಾಲ್ಯದಿಂದಲೇ ಕಸರತ್ತು ಮಾಡುವುದಂದ್ರೆ ನನಗೆ ಬಲು ಪ್ರೀತಿ ಅಂತ ಹೇಳ್ತಾನೆ. ಎಲ್ಲ ಥರದಿಂದ ಮುಂಜಾನೆ ಸಾಯಂಕಾಲ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತೇನೆ. ಮುಂಜಾನೆ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಎಲ್ಲ ಥರ ನಾನು ಪ್ರಾಕ್ಟೀಸ್ ಮಾಡ್ತಾ ಈ ಒಂದು ಹಂತಕ್ಕೆ ಬಂದಿದ್ದೇನೆ. ಇನ್ನೂ ಮುಂದೆ ಹೋಗ್ಬೇಕನ್ನೋ ಆಸೆ ಇದೆ. ಗೌರ್ಮೆಂಟ್ ಅವರು ಇದಕ್ಕೇನು ಸವಲತ್ತು ಕೊಡ್ತಾಯಿಲ್ಲ, ಎಲ್ಲ ಮಾನ್ಯತೆ ಕೊಡ್ತಾಯಿಲ್ಲ. ಆಮೇಲೆ ಕುಸ್ತಿಗೆ ಮಾನ್ಯತೆ ಇದೆ, ಆಮೇಲೆ ವೇಟ್ ಲಿಫ್ಟಿಂಗ್, ಬಾಡಿ ಬಿಲ್ಡಿಂಗ್ ಈಗ ಮಾನ್ಯತೆ ಇದೆ. ಇದನ್ನು ಅವ್ರಿಗಿಂತ ವೇಟ್ ನಾವು ನೆಗುತ್ತೇವೆ, ಆದರೂ ನಾವು ಅವರು 2 ಕೈಲಿ ನೆಗಿಲ್ಲ, ನಾವು ಒಂದೊಂದು ಕೈಲಿ ನೆಗುತ್ತೇವೆ. ನಾವು
ಅವ್ರಿಗಿಂತ ಕಷ್ಟ ಭಾಳ ಪಡ್ಬೇಕಾಗತಿ. ಈ ಗೌರ್ಮೆಂಟ್ ಅವ್ರು ನಮಗೆ ಮಾನ್ಯತೆ ಭಾಳ ಕೊಡ್ಬೇಕಂತ ಕೇಳ್ತಿದ್ದೀನಿ. ಜನ ಚಪ್ಪಾಳೆ ತಟ್ಟುತ್ತಾ ಆತನನ್ನ ಹುರಿದುಂಬಿಸ್ತಾರೆ. ತನ್ನೆರಡು ಕಾಲಿಗೆ 30 ಕೆಜಿ ತೂಕದ ಕಲ್ಲುಗಳನ್ನ ಕಟ್ಕೊಂಡು 1 ಕ್ವಿಂಟಾಲ್ ತೂಕದ ಗೋಣಿ ಚೀಲವನ್ನ ಬೆನ್ನ ಮೇಲೆ ಹೊತ್ತು ಯಾರದ್ದೂ ಸಹಾಯವಿಲ್ಲದೆ ಆರಾಮಾಗಿ ನಡಿತಾನೆ. ಜೋಡು ಬಂಡಿಯ ಗಾಲಿಗಳನ್ನ ಹೊತ್ಕೊಂಡು ಮಂಡಿಯೂರಿ ನೆಲದಿಂದ ಮೇಲಕ್ಕೇಳ್ತಾನೆ. ಗ್ರಾಮೀಣ ಕ್ರೀಡೆಗಳಿದಾವೆ. ಇವು ರಾಜ್ಯದ ವ್ಯಾಪ್ತಿಯಲ್ಲಿ, ಸರ್ಕಾರದ ವ್ಯಾಪ್ತಿಯಲ್ಲಿ ಗ್ರಾಮೀಣ ಕ್ರೀಡೆಗಳಂತ ಇರೋದಾವು. ಜಾನಪದ ಕ್ರೀಡೆಗಳು ಬರ್ತಾವೆ, ಕಬಡ್ಡಿ, ಖೋ ಖೋ ಇಂಥವು. ಇದರ ಸರ್ಕಾರದ ಸೌಲಭ್ಯಗಳು ಇದಕ್ಕೆ ಯಾವ ಸಿಗೋದಿಲ್ಲ. ಅದಕ್ಕೆ ಇದು ಏನಪ್ಪ, ನಮ್ಮಂತೆ ಒಂದು ಗ್ರಾಮೀಣ ಭಾಗದಲ್ಲಿ ಅಂದರೆ ಹಳ್ಳಿ ಜನರು ಒಂದು ಸಂಘಟನೆ, ಒಂದು ಹುಡುಗರಲ್ಲಿ ಒಂದು ಶಕ್ತಿ ಪ್ರದರ್ಶನ. ಇದಕ್ಕೆ ಯಾರು ಸಹಾಯ ಮಾಡೋದೇ ಇಲ್ಲ. ತನ್ನ ಮನೆಯನ್ನು ಹಾಲು ಕುಡಿದು 4-5 ವರ್ಷ ಅದನ್ನು ತಯಾರಿ ತಗೊಂಡು 5-6 ವರ್ಷ ಬೇಕಾಗತ್ತೆ ಇದನ್ನು ಇದು ಮಾಡಬೇಕಾಗುತ್ತೆ. ಇದಿಷ್ಟೇ ಅಲ್ಲ, ಮರಳು ತುಂಬಿದ ದೊಡ್ಡ ಕೊಡವನ್ನ ಹೊತ್ಕೊಂಡು ಸಾಕ್ತಾನೆ. ಕ್ವಿಂಟಲ್ಗೂ ಅಧಿಕ ಭಾರವಾದ ಕಲ್ಲುಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹಿಂದೆ ಎಸಿತಾನೆ. ಹೀಗೆ ಸುಮಾರು 14ಕ್ಕೂ ಅಧಿಕ ಬಗೆಯ ಕಸರತ್ತುಗಳನ್ನ ಪ್ರದರ್ಶಿಸ್ತಾನೆ. ಈತ ಸಾಹಸ ಪ್ರದರ್ಶನಕ್ಕೆ ನಿಂತರೆ ಬಿಡುವಿಲ್ಲದಂತೆ ನಿರಂತರವಾಗಿ 3 ಗಂಟೆಗೂ ಹೆಚ್ಚು ಕಾಲ ಪ್ರದರ್ಶನ ನೀಡ್ತಾನೆ. ಕಿಂಚಿತ್ತೂ ಆಯಾಸ ಭಯ ಇಲ್ಲದೆ ಸಖತ್ತಾಗಿ ಮೈಪುರಿದು ಕಸರತ್ ಮಾಡ್ತಾನೆ. ಅತಿ ಭಾರವಾದ ಕಲ್ಲುಗಳ ಜೊತೆ ಆಟ ಆಡೋ ರೋಹಿತ್ ಕ್ಷಣಾರ್ಧದಲ್ಲಿ 25ರಿಂದ 80 ಕೆಜಿ ತೂಕದ ಕಲ್ಲುಗಳನ್ನು ಮೇಲೆತ್ತಿ ಎಸಿತಾನೆ. ಈತನ ಮತ್ತೊಂದು ಅಚ್ಚರಿ ಪಡೆಯುವ ಕಸರತ್ತಂದ್ರೆ ಭಾರವಾದ ಕಲ್ಲುಗಳನ್ನ ಒಂದರ ಮೇಲೊಂದರಂತೆ ಇಟ್ಟುಕೊಳ್ಳುತ್ತಾ ಗೋಪುರ ನಿರ್ಮಿಸುವ ರೋಹಿತ್ ಅದರ ಮೇಲೆ ನಿಂತು ಮತ್ತೆ ಕಲ್ಲುಗಳನ್ನ ಕೆಳಗೆಸೆಯುತ್ತಾನೆ. ಮೈ ನವಿರೇಳಿಸೋ ಸಾಹಸ ನೋಡಿದ ಮಂದಿ ದಂಗಾಗಿ ಹೋದ್ರು. ಇನ್ನು ಅರಳು ಹುರಿದಷ್ಟೇ ಕ್ವಿಂಟಾಲ್ಗೂ ಹೆಚ್ಚಿರುವ ಭಾರದ ಗೋಧಿ, ಜೋಳದ ಚೀಲ ಹೊತ್ತು ಪ್ರದರ್ಶಿಸುವ ಜೊತೆಗೆ ಕಬ್ಬಿಣದ ನೇಗಿಲುಗಳನ್ನ ಹೆಗಲ ಮೇಲೆ ಇಟ್ಟುಕೊಳ್ತಾನೆ. ಕಸರತ್ತು ಮಾಡುವಾಗ ಸಣ್ಣ ಪುಟ್ಟ ಸಹಾಯಕ್ಕೆ ಈತನ ಸಹಾಯಕ್ಕೆ ಗೆಳೆಯರು ಬರ್ತಾರೆ. ಬಿಟ್ರೆ ಉಳಿದಂತೆ ಎಲ್ಲವನ್ನೂ ತಾನೇ ಮಾಡ್ತಾನೆ. ಮಧ್ಯಾಹ್ನ 2 ಗಂಟೆಯಿಂದ ಆರಂಭಿಸಿದ ಶಕ್ತಿ ಪ್ರದರ್ಶನ ಸೂರ್ಯ ಮುಳುಗೋವರೆಗೂ ನಿರಂತರವಾಗಿ ನಡೆಯುತ್ತೆ. 85 ಕೆಜಿಯಿಂದ 2 ಕ್ವಿಂಟಲ್ 80 ಕೆಜಿ ಮಟನು ಭಾರ ಇರ್ತಕ್ಕಂತಾರೆ ಇವಾಗ. ಆಮೇಲೆ ಸುತ್ತಮುತ್ತಲ ಹಳ್ಳಿ ಒಳಗೆ ನಾವು ಸ್ಪರ್ಧೆ ಮಾಡಿ ಅವನು ಮಾಡಿಲ್ಲ, ಆದ್ರೆ ನಮ್ಗಿಂತ ಹಾಯಿಸ್ತದಾನೆ. ಎಲ್ಲ ಸ್ಪರ್ಧೆಗಳು ಹಾಯಿಸ್ತದಾನೆ. ಕೆಲಸಕ್ಕೆ ಸರ್ಕಾರದಿಂದ ಯಾವ ಸಹಾಯವೂ ಇಲ್ಲ. ಕುಸ್ತಿಗಿದೆ, ಬೇರೆ ಬೇರೆ ಕೆಲಸಕ್ಕೆ ವೇಟ್ ಲಿಫ್ಟಿಂಗ್ ಇದೆ, ಎಲ್ಲದಕ್ಕೂ ಒಂದು ಸಹಾಯವಿದೆ. ಈ ಕೆಲಸಕ್ಕೆ ಮಾತ್ರ ಹಳ್ಳಿಗಾಡಿನಲ್ಲಿ 25 ಕೆಜಿ ತೂಕದ ಕಲ್ಲಿನಿಂದ ಸಾಹಸ ಪ್ರದರ್ಶನ ಆರಂಭಿಸಿರೋ ರೋಹಿತ್ ಬರೋಬ್ಬರಿ 3 ಕ್ವಿಂಟಲ್ ತೂಕದ ಕಲ್ಲಿನವರೆಗೂ ಮುಂದುವರಿಸ್ತಾನೆ. ಅಲ್ಲಲ್ಲಿ ನಡೆಯೋ ಕುಸ್ತಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಎದುರಾಳಿಗಳನ್ನ ಹೊಡೆದುರುಳಿಸುತ್ತಾನೆ. ಒಟ್ಟಿನಲ್ಲಿ ಸಿಕ್ಕ ಭಾರದ ವಸ್ತುಗಳನ್ನ ಹೊತ್ತು ಶಕ್ತಿ ಪ್ರದರ್ಶಿಸಿದ ರೋಹಿತ್ನಿಗೆ ಕಿಕ್ಕಿರಿದು ನೆರೆದಿದ್ದ ಜನರು ಈ ಗ್ರಾಮೀಣ ಪ್ರತಿಭೆಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿದ್ರು.
ಈ ಕಲ್ಲಿನ ಮನುಷ್ಯನಿಗೆ ಸರ್ಕಾರದಿಂದ ಇನ್ನಷ್ಟು ಪ್ರೋತ್ಸಾಹ, ಸಂಘ ಸಂಸ್ಥೆಗಳಿಂದ ಸಹಕಾರ ಸಿಕ್ಕರೆ ಇನ್ನಷ್ಟು ಸಾಹಸ ಪ್ರದರ್ಶಿಸುವ ಮೂಲಕ ರಾಜ್ಯ, ದೇಶಕ್ಕೆ ಉತ್ತಮ ಹೆಸರನ್ನ ತರುವಲ್ಲಿ ಸಂದೇಹವಿಲ್ಲ. ಕ್ಯಾಮ್ರಾಮನ್ ಆನಂದ್ ಪತ್ತಾರ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ರೋಹಿತ್ನ ಮೈನವಿರೇಳಿಸೋ ಸಾಹಸ ಪ್ರದರ್ಶನವನ್ನ ನೋಡಿದ ಯುವಕರು ತಾನೂ ಕೂಡ ಅದೇ ರೀತಿ ಆಗಬೇಕು ಅಂತ ಬಯಸ್ತಾರೆ. ಒಟ್ಟಾರೆ ರೋಹಿತ್ನ ತಾಕತ್ ಸೂಪರ್. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.